ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಮನದಾಳದ ಸ್ವಾಗತ. ಕಾವೇರಿ ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ ಕರುನಾಡಿನ ಓ ಮನೆ ಮಗಳೇ ಮನೆ ಮಗಳೇ ಮನೆ ಮಗಳೇ ಭೂತಾಯಿಗೆ ನೀ ಕಿರಿಮಗಳೇ 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 ಮನೆ ಮನೆಯಲ್ಲೂ ಮನೆ ಮನೆಯಲ್ಲೂ ತೆನೆ ತೆನೆಯಲ್ಲೂ ತೆನೆ ತೆನೆಯಲ್ಲೂ ನಲಿಯುವ ಗಿರಿಬಾಲೆ ಕಾವೇರಿ ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ. ಇಂದು ಕೈಲ್ಮೂರ್ತ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಕೊಡವ ಸಮಾಜ ಪೊಮ್ಮಕ್ಕಳ ಒಕ್ಕೂಟದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಕಾವೇರಮ್ಮೆ ದೇವಿ ತಾಯೆ ಕಾಪಾಡೆಂಗಳ ಬಾವ ಬಟ್ಟೆ ಕಾಟಿ ತಂದೆ ಬಾವ ಬಟ್ಟೆ ಕಾಟಿ ತಂದೆ ಚಾಕಿ ದೇವಿ ನೀ. ಮಡಿಕೇರಿ ಕೊಡವ ಸಮಾಜದ ಪೊಮ್ಮಕ್ಕಳ ಒಕ್ಕೂಟದ ಸದಸ್ಯರ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಎಲ್ಲ ಶ್ರೋತೃಗಳಿಗೆ ಕನ್ನಡ ಕವಿತಾಳ ನಮಸ್ಕಾರಗಳು. ಜೊತೆಗೆ ಕೈಲುಮೂರ್ತ ಹಬ್ಬದ ಶುಭಾಶಯಗಳು. ಆರಂಭದಲ್ಲಿ ಸುನೀತಾ ಸಂಪತ್ರವರಿಂದ ವಿಘ್ನ ನಿವಾರಿಸುವ ಗಣಪತಿಯ ಪ್ರಾರ್ಥನೆ. ಹೇ ವಿಘ್ನರಾಜ ಕೋಟಿ ಸೂರ್ಯ ತೇಜ ತೊಳೆವೆನಯ್ಯ ಭಕ್ತಿಯಿಂದ ನಿನ್ನ ಪಾದಾಂಬುಜ. ಹೇ ವಿಘ್ನರಾಜ ಕೋಟಿ ಸೂರ್ಯ ತೇಜ ತೊಳೆವೆನಯ್ಯ ಭಕ್ತಿಯಿಂದ ನಿನ್ನ ಪಾದಾಂಬುಜ. ಹೇ ವಿಘ್ನರಾಜ ಅದೋ ಪೂರ್ವದಲ್ಲಿ ರವಿ ಹುಟ್ಟಿ ಬಂದ ಬೆಳಗಾಯಿತೇಳಯ್ಯ ಏ ಗಣರಾಜ. ಅದೋ ಪೂರ್ವದಲ್ಲಿ ರವಿ ಹುಟ್ಟಿ ಬಂದ ಬೆಳಗಾಯಿತೇಳಯ್ಯ ಹೇ ಗಣರಾಜ. ಹೇ ವಿಘ್ನರಾಜ ಕೋಟಿ ಸೂರ್ಯ ತೇಜ ತೊಳೆವೆನಯ್ಯ ಭಕ್ತಿಯಿಂದ ನಿನ್ನ ಪಾದಾಂಬುಜ. ಸೂರ್ಯ ಕಿರಣ ಸೋಕಿದೆ ಧರೆಗೆ ಓ ಕುಳಿ ಚೆಲ್ಲಿದ ಹಾಗೆ ನಿನ್ನ ಮೈಯ ಕಾಂತಿಯ ಕಂಡೆ ಅದರ ರಂಗಿನಂದದಿ. ಸೂರ್ಯ ಕಿರಣ ಸೋಕಿದೆ ಧರೆಗೆ ಓ ಕುಳಿ ಚೆಲ್ಲಿದ ಹಾಗೆ ನಿನ್ನ ಮೈಯ ಕಾಂತಿಯ ಕಂಡೆ ಅದರ ರಂಗಿನಂದದಿ. ನದಿಯ ನೀರ ಜೊತೆಯಲ್ಲಿ ಹಾಡಿ ತಂಗಾಳಿ ಬರುತ್ತಿದೆ ಓಡಿ ನಿನ್ನ ಧ್ಯಾನ ತರುವ ಶಾಂತಿ ಅದರ ತಂಪಿನಲ್ಲಿದೆ. ಹೇ ವಿಘ್ನರಾಜ ಕೋಟಿ ಸೂರ್ಯ ತೇಜ ತೊಳೆವೆನಯ್ಯ ಭಕ್ತಿಯಿಂದ ನಿನ್ನ ಪಾದಾಂಬುಜ. ಹೇ ವಿಘ್ನರಾಜ ಮಾನ ಹಕ್ಕಿ ತಾರ ಸ್ವರದಿ ನಿನ್ನ ನಾಮ ಹಾಡುತ್ತಿವುದು ಅರಳಿ ನಿಂತ ಮಲ್ಲೆ ಜಾಜಿ
ಸೇವೆಗಾಗಿ ಕಾದಿಹುದು. ಬಾನಹಕ್ಕಿ ತಾರ ಸ್ವರದಿ ನಿನ್ನ ನಾಮ ಹಾಡುತ್ತಿವುದು. ಅರಳಿ ನಿಂತ ಮಲ್ಲೆ ಜಾಜಿ ಸೇವೆಗಾಗಿ ಕಾದಿಹುದು. ಭಕ್ತ ಕೋಟಿ ಮಂತ್ರಘೋಷ ಆಕಾಶವ ತುಂಬಿವುದು. ಓಂ ಗಂಗನಾಧಿಪತಯೇ ನಮಃ. ಓಂ ಗಂಗನಾಧಿಪತಯೇ ನಮಃ. ಭಕ್ತ ಕೋಟಿ ಮಂತ್ರಘೋಷ ಆಕಾಶವ ತುಂಬಿಹುದು. ನನ್ನ ಹೃದಯದಲ್ಲಿ ಅದರ ಪ್ರತಿಧ್ವನಿ ತುಂಬಿಹುದು. ಏ ವಿಘ್ನರಾಜ ಕೋಟಿ ಸೂರ್ಯ ತೇಜ ತೊಳೆವೆನಯ್ಯ ಭಕ್ತಿಯಿಂದ ನಿನ್ನ ಪಾದಾಂಬುಜ. ಹೇ ವಿಘ್ನರಾಜ. ನಮ್ಮ ಕೊಡಗಿನ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಕೈಲ್ಪೋದು ಕೈಲ್ಮೂರ್ತ ಆಚರಣೆಯ ವಿವರವನ್ನು ನೀಡಲಿದ್ದಾರೆ ಬಟ್ಟಿರ ಚೋಂದಮ್ಮ ಮೇದಪ್ಪ. ಕೊಡಗಿನ ಮಹಾಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇದೀಗ ನಾನು ಕೊಡಗಿನ ಸಾಂಪ್ರದಾಯಿಕ ಹಬ್ಬಗಳಲ್ಲೊಂದಾದ ಕೈಲ್ಪೋದ್ ಹಬ್ಬದ ಆಚರಣೆಯ ಬಗ್ಗೆ ವಿವರಣೆ ನೀಡಲು ಬಯಸುತ್ತೇನೆ. ಕೃಷಿ ಪ್ರಧಾನವಾದ ಕೊಡಗಿನಲ್ಲಿ ಸುರಿಯುವ ಮಳೆ, ಕೊರೆಯುವ ಚಳಿಯಲ್ಲಿ ಕೆಸರು ಗದ್ದೆಯ ನಾಟಿ ಕೆಲಸ ಮುಗಿಸಿದ ಸಂದರ್ಭದಲ್ಲಿ ಕೆಲಸದಿಂದ ದೇಹವನ್ನು ದಂಡಿಸಿದವರು ಹೊಟ್ಟೆ ತುಂಬ ಉಂಡು ಸಂಭ್ರಮಿಸುವ ಹಾಗೂ ಮೈದಾನದಲ್ಲಿ ವಿವಿಧ ಕ್ರೀಡೆಗಳನ್ನು ಪ್ರದರ್ಶಿಸುವ ಕೈಲ್ಪೋದ್ ಹಬ್ಬವು ಕೊಡಗಿನ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಕೈಲ್ ಅಂದರೆ ಆಯುಧ, ಪೊಳ್ದು ಅಂದರೆ ಹಬ್ಬ ಎಂಬ ಅರ್ಥವಿದೆ. ಈ ಹಬ್ಬವು ಕೊಡವರ ಲೆಕ್ಕದ ಪ್ರಕಾರ ಚಿಂಗ್ಯಾರ ತಿಂಗಳ 18ನೇ ತಾರೀಕು ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ 3ನೇ ತಾರೀಕಿನಂದು ಕೊಡಗಿನ ಹೆಚ್ಚಿನ ಭಾಗಗಳಲ್ಲಿ ಆಚರಿಸಲ್ಪಡುತ್ತದೆ. ಕೈಲ್ಪೋದ್ ದಿವಸದಂದು ಪ್ರತಿ ಮನೆಯಲ್ಲೂ ಪೂರ್ವಾಹ್ನ ಕೋವಿ, ಒಡಿಕತ್ತಿ, ಪೀಚೆಕತ್ತಿ, ಈಟಿ, ಬರ್ಜಿ ಮುಂತಾದ ಆಯುಧಗಳನ್ನು ಶುದ್ಧ ಮಾಡಿ ದೇವರ ಕೋಣೆಯಲ್ಲಿ ಅಥವಾ ನೆಲ್ಲಕ್ಕಿ ನಡುಬಾಡೆಯಲ್ಲಿ ಒಂದು ಚಾಪೆಯನ್ನು ಹಾಸಿ ಅದರ ಮೇಲಿಟ್ಟು ಪಕ್ಕದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿ ತುಂಬಿ ಅದರಲ್ಲಿ ಒಂದು ದೀಪವನ್ನು ಹೊತ್ತಿಸಿ ಅಂದರೆ ತಳಿಯಕ್ಕೆ ಇಟ್ಟಿರುತ್ತಾರೆ. ಹಾಗೆಯೇ ವ್ಯವಸಾಯದಲ್ಲಿ ತಮ್ಮೊಂದಿಗೆ ಹೆಗಲು ಕೊಟ್ಟು ದುಡಿದ ಎತ್ತುಗಳನ್ನು ನೇಗಿಲು ನೊಗಗಳನ್ನು ಶುಭ್ರಗೊಳಿಸಿ ಎತ್ತುಗಳ ಕುತ್ತಿಗೆಗೆ ಎಣ್ಣೆ ಅರಿಶಿನವನ್ನು ಹಚ್ಚಿ ನೊಗವನ್ನು ಇಳಿಸಿ ಅಕ್ಕಿಯಿಂದ ಮಾಡಿದ ಪಣಿಪುಟ್ಟನ್ನು ತಿನ್ನಿಸಿ ಪ್ರಾರ್ಥಿಸಿ ಪೂಜೆ ಮಾಡುತ್ತಾರೆ. ಹಬ್ಬದ ದಿವಸ ಮನೆಯ ಯಜಮಾನನು ಪರಿಶುದ್ಧವಾಗಿ ಕುತ್ತರ್ಚಿ ಎಂಬ ಮರದ ಕೊಂಬೆಯನ್ನು ತಂದು ನೇರಳೆ ಮರದ ಕೊಂಬೆಯೊಂದಿಗೆ ಜೋಡಿಸಿ ಬಿಲ್ಲು ಬಾಣ ತಯಾರಿಸಿ ಹಾಲು ಬರುವ ಮರಕ್ಕೆ ಸಿಕ್ಕಿಸುತ್ತಾರೆ. ನಂತರ ತಮ್ಮ ಸಾಂಪ್ರದಾಯಿಕ ಉಡುಪಾದ ಕುಪ್ಯ ಚೇಲೆಯನ್ನು ಧರಿಸಿ ಮನೆಯವರೆಲ್ಲರ ದೇವರ ಕೋಣೆಯಲ್ಲಿ ಸೇರಿ ದೀಪಕ್ಕೆ ಅಕ್ಕಿ ಹಾಕಿ ಮನೆ ದೇವರು, ಊರ ದೇವರಲ್ಲಿ ಕುಟುಂಬದ ರಕ್ಷಣೆಯನ್ನು ಕೋರುತ್ತಾ ಆಯುಧಗಳಿಗೆ ಗಂಧದ ಬೊಟ್ಟನ್ನಿಟ್ಟು ಹೂಗಳಿಂದ ಅಲಂಕರಿಸಿ ಕೋವಿ ಹೂವಿನಿಂದ ಕೋವಿಯ ಮೋಬಾಯಿಯನ್ನು ಶೃಂಗರಿಸಿ ಹಬ್ಬಕ್ಕೆ ಮಾಡಿರುವ ಭಕ್ಷ್ಯ ಭೋಜನಗಳನ್ನು ಒಂದು ಅಗ್ರದ ಎಲೆಯಲ್ಲಿ ಎಡೆಯನ್ನಿಟ್ಟು ಜೊತೆಗೆ ಮದ್ಯವನ್ನಿಟ್ಟು ತೆಂಗಿನಕಾಯಿ ಒಡೆದು ಧೂಪದಾರತಿಯೊಂದಿಗೆ ಪೂಜಿಸುತ್ತಾರೆ. ನಂತರ ಹಿರಿಯರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಂಡು ಮಧ್ಯಾಹ್ನದ ಊಟೋಪಚಾರವನ್ನು ಮಾಡುತ್ತಾರೆ. ಈ ಹಬ್ಬಕ್ಕೆ ಅಕ್ಕಿ ತರಿಯಿಂದ ಮಾಡಿದ ಕಡುಂಬಿಟ್ಟು ಹಂದಿ ಮಾಂಸದ ಪದಾರ್ಥ ವಿಶೇಷ ಭಕ್ಷ್ಯವಾಗಿರುತ್ತದೆ. ಮಧ್ಯಾಹ್ನದ ನಂತರ ಮನೆಯ ಯಜಮಾನನು ಪೂಜಿಸಿರುವ ಕೋವಿಯನ್ನು ಎತ್ತಿ ಹಿಡಿದು ನರಿನೋ ಪಂದಿನೋ ಬಟ್ಟೆ ಬುಟ್ಟು ಪಣಂಗು, ಶತ್ರುನ ಎಣಂಗತೆ, ಶತ್ರುನ ಎಣಂಗುವೆಂಗಿ ಬಟ್ಟೆ ಕಟ್ಟು ಪಣಂಗು, ಮಿತ್ರುವಕ್ಕು ತೊಣೆಯಾಯ್ತು ನಿಲ್ಲು, ರಾಜಂಗು ಮಿನಿಯತೆ, ದೇವರು ಮರೆಯತೆ ಎಂದು ಹೇಳಿ ಅಲ್ಲಿ ನೆರೆದಿರುವವರಲ್ಲಿ ಹಿರಿಯ ವ್ಯಕ್ತಿಗೆ ಕೊಡುತ್ತಾನೆ. ಅದನ್ನು ತೆಗೆದುಕೊಂಡು ಆ ವ್ಯಕ್ತಿ ಯಜಮಾನನ ಪಾದ ಮುಟ್ಟಿ ನಮಸ್ಕರಿಸಿ ಆ ದಿನವೇ ಬೇಟೆಯಾಡುವ ದಿನವನ್ನು ನಿಶ್ಚಯ ಮಾಡುತ್ತಾನೆ. ಆದರೆ ಇತ್ತೀಚೆಗೆ ಹಳೆಯ ಪದ್ಧತಿಗಳು ಬದಲಾವಣೆಯಾಗಿರುವುದರಿಂದ ಗ್ರಾಮದಲ್ಲಿ ನಿಶ್ಚಯಿಸಿರುವ ಸ್ಥಳದಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವರು. ಗುಂಡು ಹೊಡೆಯುವಾಗ ಆ ಗ್ರಾಮದ ತಕ್ಕನು ಮೊದಲು ಗುಂಡು ಹೊಡೆಯುತ್ತಾನೆ. ಅಲ್ಲಿಂದ ವಿವಿಧ ಆಟೋಟ ಸ್ಪರ್ಧೆಗಳೊಂದಿಗೆ ಸಂಭ್ರಮಿಸುತ್ತಾರೆ. ದುಡಿಮೆಗೆ ಕಷ್ಟ ಕಾರ್ಪಣ್ಯಗಳಿಗೆ ಒಂದಿಷ್ಟು ವಿರಾಮವಾಗಿ ಮನಸ್ಸಿಗೆ ನೆಮ್ಮದಿ ನೀಡಿ ಸಮಾಜದಲ್ಲಿ ಐಕ್ಯತಾ ಭಾವನೆ ಬೆಳೆಯಲು ಹಬ್ಬ ಹರಿದಿನಗಳು ಸಹಕಾರಿಯಾಗಲಿವೆ. ಈಗ ಕೊಡಗಿನ ಪ್ರಸಿದ್ಧ ಖಾದ್ಯ ಕಡಂಬುಟ್ಟು ಕಡುಬು ಮಾಡುವ ವಿಧಾನವನ್ನು ಬೊಳ್ಳಾರಪ್ಪಣ್ಣ ಲೀಲಾ ಸುಬ್ಬಯ್ಯನವರು ಹೇಳಿಕೊಡಲಿದ್ದಾರೆ.
ಮಡಿಕೇರಿ ಆಕಾಶವಾಣಿಯಲ್ಲಿ ಕೊಡವ ಸಮಾಜ ಮೊಮ್ಮಕ್ಕಳ ಕೂಟದ ಕೈಲ್ಮೂರ್ತ ಕಾರ್ಯಕ್ರಮ ಆಲಿಸುತ್ತಿರುವ ಮಹಾಜನತೆಗೆ ನನ್ನ ನಮಸ್ಕಾರಗಳು. ಇವತ್ತು ನಾನು ಕೈಲ್ಮೂರ್ತ ಹಬ್ಬದ ವಿಶೇಷ ಖಾದ್ಯ ಕಡುಂಬುಟ್ಟು ಮಾಡುವ ಬಗ್ಗೆ ತಿಳಿಸುತ್ತೇನೆ. ಕೈಲ್ಮೂರ್ತ ಹಬ್ಬ ಎಂದರೆ ಕಡುಂಬುಟ್ಟು ಹಂದಿಮಾಂಸ ಸಾರು ವಿಶೇಷ. ಕಡುಂಬುಟ್ಟು ಮಾಡಲು ಮೊದಲು ಅಕ್ಕಿಯನ್ನು ತೊಳೆದು ಒಣಗಿಸಿ ತರಿತರಿಯಾಗಿ ಮಾಡಿಕೊಳ್ಳಬೇಕು. ನಂತರ 1 ಕಪ್ಪು ತರಿಗೆ 2 ಕಪ್ ನೀರನ್ನು ದಪ್ಪ ತಳದ ಪಾತ್ರೆಗೆ ಹಾಕಿ ಕುದಿಸಬೇಕು. ನೀರು ಕುದಿಯುವಾಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ತುಪ್ಪ ಹಾಕಿ ಅಳತೆ ಮಾಡಿದ ಅಕ್ಕಿ ತರಿಯನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಬೇಕು. ಅಕ್ಕಿ ತರಿ ಇಂಗಿದ ಮೇಲೆ ಕೆಳಗೆ ಇಳಿಸಿ ಕಳಸಗಿಯಲ್ಲಿ ಸ್ವಲ್ಪ ನೀರು ಹಾಕಿ ಮೇಲೆ ಒಳ್ಳೆ ಬಿಳಿ ಬಟ್ಟೆ ಹಾಕಿ ಸಣ್ಣ ಸಣ್ಣ ಉಂಡೆ ಮಾಡಿ ಮುಚ್ಚಿ ಆವಿಯಲ್ಲಿ ಬೇಯಿಸಬೇಕು. ಚೆನ್ನಾಗಿ ಬೆಂದ ಮೇಲೆ ಇಳಿಸಿ ಸಾರು ಅಥವಾ ಚಟ್ನಿ ಹಾಕಿ ಸವಿಯಬಹುದು. ಈಗ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ಚೆಲುವೆಯಾರೋ ನನ್ನ ತಾಯಿಯಂತೆ. ಭಾರತಾಂಬೆಯು ನಮ್ಮೆಲ್ಲರನ್ನು ಸಾವಿರಾರು ವರ್ಷಗಳಿಂದ ಭದ್ರವಾಗಿ ಕಾಪಾಡಿಕೊಂಡು ಬಂದಿದ್ದಾಳೆ. ಕಾಲ ಕಾಲಕ್ಕೂ ಮಳೆ ಬೆಳೆ ಆಶ್ರಯವನ್ನು ಕೊಟ್ಟಿರುತ್ತಾಳೆ. ಇಂತಹ ತಾಯಿಯನ್ನು ಎಷ್ಟು ಹೊಗಳಿದರೂ ಸಾಲದು. ಈ ಗೀತೆ ಭಾರತಾಂಬೆಯ ಅಲಂಕಾರವನ್ನು, ಅಂದಚಂದಗಳನ್ನು, ಗುಣವನ್ನು ತುಂಬ ಸುಂದರವಾಗಿ ತಿಳಿಸಿಕೊಟ್ಟಿರುತ್ತದೆ. ಕೇಳಿ ಪಾಲಯ್ಯಂಡ ಕಾವ್ಯ ಅಕ್ಷಯ್ ಸ್ವರದಲ್ಲಿ ಈ ಗೀತೆಯನ್ನು. ಚೆಲುವೆಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ. ಚೆಲುವೆಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ. ಕಣ್ಣುಗಳು ನಕ್ಷತ್ರ ಬಣ್ಣ ನೀಲಿ, ಕುಡಿನೋಟ ಹೊರಳಿತೋ ಮಿಂಚುಗಾಳಿ. ಹಸಿರ ನೋಡಿ ಬೀಳುವಮ್ಮ ಹರುಷದಲ್ಲಿ, ಹಸಿರ ನೋಡಿ ಬೀಳುವಮ್ಮ ಹರುಷದಲ್ಲಿ. ಹಸಿರಾರಿಸುವಳು ಮರಗೋ ಮಲ್ಲಿಗೆಯಲ್ಲಿ. ಚೆಲುವೆಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ. ಉದಯ ರವಿ ಹಣೆಗಿಟ್ಟ ಭಾಗ್ಯಬಿಂಬ, ಆಗಸದಿ ಕಪ್ಪುಗೆರೆ ಬೆನ್ನ ತುಂಬ. ಹಾಲು ತೇವೆ ಹಸುರಗಿರಿಯ ಮಾಲೆ, ಹಾಲು ತೇವೆ ಹಸುರಗಿರಿಯ ಮಾಲೆ. ಸರವಾಗಿ ನಡೆಯುತ್ತಿದೆ ಎದೆಯ ಮೇಲೆ. ಚೆಲುವೆಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ. ರಾಮಕೃಷ್ಣ ಇವರ ಮೀರಬಾವ, ವ್ಯಾಸ ಋಷಿ ವಾಲ್ಮೀಕಿ ಜ್ಞಾನದಾತ. ಇವಳ ಸಹನೆಗೆ ಹೆಸರು ಸೀತೆಯೆಂದು, ಇವಳ ಸಹನೆಗೆ ಹೆಸರು ಸೀತೆಯೆಂದು. ಪ್ರೀತಿ ಪ್ರೇಮ ಕರುಣೆಯೇ ನೀತಿಯೆಂದು. ಚೆಲುವೆಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ. ಕೈಲ್ಮೂರ್ತ ಹಬ್ಬದ ವಿಶೇಷ ಖಾದ್ಯ ಹಂದಿ ಮಾಂಸದ ಸಾರು, ಹಂದಿ ಮಾಂಸದ ಚಾಪ್ಸ್. ಹೇಳಿಕೊಡಲಿದ್ದಾರೆ ಕೂಪದಿನ ಸುಂದರಿ ಮಾಚಯ್ಯನವರು. ಮಡಿಕೇರಿ ಆಕಾಶವಾಣಿಯಲ್ಲಿ ಕೊಡವ ಸಮಾಜ ಮೊಮ್ಮಕ್ಕಳ ಕೂಟ ಕೈಲ್ಪೊದ್ದು ಆಲಿಸುತ್ತಿರುವ ಎಲ್ಲ ಮಹಾಜನತೆಗೆ ನನ್ನ ನಮಸ್ಕಾರಗಳು. ಹಂದಿ ಮಾಂಸದ ಚಾಪಿ ಸಾರು ಮಾಡೋದನ್ನು ಹೇಳಿಕೊಡುತ್ತೇನೆ. ಇದಕ್ಕೆ ಬೇಕಾದ ಪದಾರ್ಥಗಳು: ಒಳ್ಳೆಯ ಬಾರು ಮಿಶ್ರಿತ ಪಕ್ಕೆಲುಬಿನ 1 kg ಮಾಂಸ, ರುಚಿಗೆ ತಕ್ಕ ಉಪ್ಪು, 1 ಟೇಬಲ್ ಚಮಚ ಕೆಂಪು ಮೆಣಸಿನ ಪುಡಿ, 1/4 ಚಮಚ ಅರಿಶಿನ ಪುಡಿ, 3 ಟೇಬಲ್ ಚಮಚ ಕೊತ್ತಂಬರಿ, 1 ಟೀ ಚಮಚ ಜೀರಿಗೆ,
2 ಟೇಬಲ್ ಚಮಚ ಒಳ್ಳೆಮೆಣಸು, 1/4 ಚಮಚ ಮೆಂತೆ, 1/4 ಚಮಚ ಸಾಸಿವೆ, 4 ಲವಂಗ, 2 ಚೂರು ಪಟ್ಟೆ, 1 ಟೇಬಲ್ ಸ್ಪೂನ್ ಸೋಂಪು, 20 ಕರಿಮೆಣಸು, 2 ಟೀ ಚಮಚ ತೆಂಗಿನ ಎಣ್ಣೆ, 50 ಗ್ರಾಮ್ ಸುಲಿದ ಸಣ್ಣ ಈರುಳ್ಳಿ, 2 ಗಡ್ಡೆ ಬಿಡಿಸಿದ ಬೆಳ್ಳುಳ್ಳಿ, 1 ಇಂಚು ಸಣ್ಣಗೆ ಹಚ್ಚಿದ ಶುಂಠಿ, 2 ಟೀ ಚಮಚ ಜೀರಿಗೆ, 10 ಹಸಿಮೆಣಸಿನಕಾಯಿ, ಸ್ವಲ್ಪ ಕಾಚಂಪುಳಿ, 1 ನಿಂಬೆಹಣ್ಣು, ಸ್ವಲ್ಪ ಕೊಯ್ದ ಕೊತ್ತಂಬರಿ ಸೊಪ್ಪು. ಮಾಂಸದ ಬಾರನ್ನು 2 ಇಂಚು ಉದ್ದ, ಅರ್ಧ ಇಂಚು ಅಗಲದಲ್ಲಿ ಕೊಯ್ದು ಅದರ ಮೇಲೆ ಚಾಕಲ್ಲಿ 2 ಗೆರೆ ಮಾಡಿ, ಬಾರಲ್ಲಿ ತುಂಬ ತುಪ್ಪ ಇದ್ದರೆ ಬಾಣಲೆಗೆ ಹಾಕಿ ಕಮ್ಮಿ ಉರಿಯಲ್ಲಿ ಬೇಯಿಸಿ ತುಪ್ಪ ತೆಗೆಯಿರಿ. ಬಾರನ್ನು ಮಾಂಸದ ಜೊತೆ ಹಾಕಿ ಚೆನ್ನಾಗಿ ತೊಳೆದು ಅದಕ್ಕೆ ಉಪ್ಪು, ಮೆಣಸು, ಅರಸಿನ ಪುಡಿ ಹಾಕಿ ಮಿಶ್ರ ಮಾಡಿ ಇಡಿ. ಸುಲಿದ ಈರುಳ್ಳಿ, ಹಸಿಮೆಣಸು, ಬಿಡಿಸಿದ ಬೆಳ್ಳುಳ್ಳಿ, ಜೀರಿಗೆ, ಶುಂಠಿ ಹಾಕಿ ತರಿ ಕುಟ್ಟಿ ಒಂದು ಬಟ್ಟಲಲ್ಲಿ ತೆಗೆದಿಟ್ಟುಕೊಳ್ಳಿ. ಈಗ ಮಸಾಲೆ ಮಾಡಿ. ಸಣ್ಣ ಬಾಣಲೆಗೆ ಕೊತ್ತಂಬರಿ ಹಾಕಿ ಸಣ್ಣ ಉರಿಯಲ್ಲಿ ಕೆಂಪಗೆ ಹುರಿಯಿರಿ. ಅದಕ್ಕೆ ಒಳ್ಳೆಮೆಣಸು ಹಾಕಿ ಕೊತ್ತಂಬರಿ ಸ್ವಲ್ಪ ಕಪ್ಪಾಗುವಾಗ ಇಳಿಸಿ ಸಣ್ಣ ಮಿಕ್ಸ್ ಜಾರಿಗೆ ಹಾಕಿ. ಅದೇ ಬಾಣಲೆಗೆ ಮೆಂತೆ, ಜೀರಿಗೆ, ಲವಂಗ, ಪಟ್ಟೆ, ಸೋಂಪು ಹಾಕಿ ಹುರಿದು ಜಾರಿಗೆ ಹಾಕಿ. ಬಾಣಲೆಗೆ ಕರಿಬೇವು ಸೊಪ್ಪನ್ನು ಹಾಕಿ ಗರಿ ಹುರಿದು ಅದಕ್ಕೆ ಬೆಳ್ಳುಳ್ಳಿ ಸುಳು ಹಾಕಿ ಮಿಕ್ಸ್ ಮಾಡಿ ಹುಡಿ ಮಾಡಿ ಇಟ್ಟುಕೊಳ್ಳಿ. ಸಾರು ಮಾಡುವ ವಿಧಾನ. ಕುಕ್ಕರಲ್ಲಿ ಈ ಸಾರು ರುಚಿ ಬರುವುದಿಲ್ಲ. ಇದಕ್ಕೆ ಮಣ್ಣಿನ ಚಟ್ಟಿ ಅಥವಾ ದಪ್ಪ ತಳ ಇರೋ ಪಾತ್ರೆಯನ್ನು ಸ್ಟವ್ ಮೇಲೆ ಕಮ್ಮಿ ಉರಿಯಲ್ಲಿಡಿ. ಅದಕ್ಕೆ ತೆಂಗಿನ ಎಣ್ಣೆ ಹಾಕಿ ಬಿಸಿ ಆದಾಗ 1 ಸಣ್ಣ ಈರುಳ್ಳಿ ಕತ್ತರಿಸಿ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿ ಬಾಡಿಸಿ. ಅದಕ್ಕೆ ಮೇಲೆ ಮಿಶ್ರ ಮಾಡಿಟ್ಟ ಮಾಂಸವನ್ನು ಹಾಕಿ ಅದನ್ನು ಸ್ವಲ್ಪ ಬಾಡಿಸಿ. ಆ ಮಾಂಸಕ್ಕೆ ಕುಟ್ಟಿದ ಈರುಳ್ಳಿ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ಮಿಶ್ರ ಮಾಡಿ. ಸ್ವಲ್ಪ ನೀರು ಹಾಕಿ ಸಾಧಾರಣ ಉರಿಯಲ್ಲಿ ಬೇಯಲು ಇಡಿ. ಬೆಂದ ಮಾಂಸಕ್ಕೆ ಮಸಾಲೆ ಹುಡಿ, ರುಚಿಗೆ ತಕ್ಕಷ್ಟು ಕಾಚಂಪುಳಿ ಹಾಕಿ ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಹೊತ್ತು ಕುದಿಸಿ. ಸ್ವಲ್ಪ ನಿಂಬೆ ರಸ, ಕೊಯ್ದ ಸಂಬಾರ ಸೊಪ್ಪು ಹಾಕಿ ಕೆಳಗಿಳಿಸಿ. ಬಿಸಿ ಬಿಸಿ ಚಾಪೀಸ್ ಕಡಿಬಿಟ್ಟು ರೊಟ್ಟಿ, ಚಪಾತಿ, ಪೂರಿ, ಪತ್ತಲಿಗೆ ತುಂಬ ರುಚಿಯಾಗಿರ್ತದೆ. ಸಾರು ಸ್ವಲ್ಪ ಡ್ರೈ ಮಾಡಿದರೆ ಬಿಸಿ ಬಿಸಿ ಅನ್ನಕ್ಕೂ ರುಚಿಯಾಗಿ ಇರುತ್ತದೆ. ಕೈಲ್ಪೋದು ಹಬ್ಬದ ವಿಶೇಷ ಖಾದ್ಯ ಪಣಿಪುಟ್ಟು ಹೇಳಿಕೊಡಲಿದ್ದಾರೆ ಶ್ವೇತಾ ಗೋಪಾಲ್. ಪಣಿಪುಟ್ಟು ಮಾಡುವ ವಿಧಾನ: 1 ಲೋಟ ಅಕ್ಕಿಯನ್ನು ತೊಳೆದು ಒಣಗಿಸಿ ಸಣ್ಣ ತರಿಯಾಗಿ ಮಾಡಿ ದಪ್ಪ ತಳದ ಪಾತ್ರೆಗೆ 4 ಲೋಟ ನೀರು ಹಾಕಿ ಸ್ವಲ್ಪ ಮೆಂತೆಯನ್ನು ಪುಡಿ ಮಾಡಿಕೊಂಡು ಬೆರೆಸಿ ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಮತ್ತು ಚೂರು ಅರಿಶಿಣದ ಪುಡಿಯನ್ನು ಹಾಕಿ ತರಿಯನ್ನು ಹಾಕಿ ಸಾಧಾರಣ ಇಂಗಿಸಬೇಕು. ನಂತರ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ಮೇಲೆ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿಕೊಂಡು ಬೆಲ್ಲದ ನೀರು ಮತ್ತು ತುಪ್ಪದೊಂದಿಗೆ ಸವಿಯಬಹುದು. ಭಾಗ್ಯದ ಬಳೆಗಾರ ಜನಪದ ಹಾಡನ್ನು ಹಾಡಲಿದ್ದಾರೆ ಬೊಪ್ಪಂಡ ಸರಳ ಕರಂಬಯ್ಯ, ಕೂಪದಿರ ಜೂನಾ ವಿಜಯ್, ಮುಕ್ಕಾಟರ ಅಂಜು ಸುಬ್ರಹ್ಮಣಿ, ಕಾಂಡರಲಲ್ಲು ಕುಟ್ಟಪ್ಪ, ಅಜ್ಜಿನಂಡ ಶ್ವೇತಾ ಗೋಪಾಲ್. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಬಾಳೆ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು, ಬಾಳೆ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು, ನಟ್ಟ ನಡುವೆಲಿ ನೀ ಹೋಗೋ ಬಳೆಗಾರ, ನಟ್ಟ ನಡುವೆಲಿ ನೀ ಹೋಗೋ ಬಳೆಗಾರ, ಅಲ್ಲಿ ಹುದೆನ್ನ ತವರೂರು, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ.
ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಮಿಂಚಾಡೋವೆರಡು ಗಿಣಿ ಕಾಣೋ ಬಳೆಗಾರ ಮಿಂಚಾಡೋವೆರಡು ಗಿಣಿ ಕಾಣೋ ಬಳೆಗಾರ ಅಲ್ಲಿ ಹುದೆನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಅಲೆ ಆಡುತ್ತವೆ ಗಾಣ ತಿರುಗುತ್ತವೆ ಅಲೆ ಆಡುತ್ತವೆ ಗಾಣ ತಿರುಗುತ್ತವೆ ನವಿಲು ಸಾರಂಗ ನಲಿದಾವೆ ಬಳೆಗಾರ ನವಿಲು ಸಾರಂಗ ನಲಿದಾವೆ ಬಳೆಗಾರ ಅದೆ ಕಾಣು ನನ್ನ ತವರೂರು ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಸಿ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಸಿ ನಟ ನಡುವೇಲಿ ಪಗಡೆಯ ಆಡುತ್ತಾಳೆ ನಟ ನಡುವೇಲಿ ಪಗಡೆಯ ಹಾಡುತ್ತಾಳೆ ಅವಳೆ ಕಾಣೋ ಎನ್ನ ಹಡೆದವ್ವ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ ಎನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ ನನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ ಕೊಂಡೋಗೋ ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಕೈಲುಪವದ್ದು ಕೈಲು ಮುಹೂರ್ತ ಹಬ್ಬವನ್ನು ಕೊಡವರು ಮಾತ್ರವಲ್ಲದೆ ಕೊಡಗಿನ ಬಹುತೇಕ ಜನರು ಸಂಭ್ರಮದಿಂದ ಆಚರಿಸುತ್ತಾರೆ. ಕೊಡಗಿನ ಎಲ್ಲ ಜನತೆಗೆ ಕೈಲ್ಪವದ್ದು ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ನಮಸ್ಕಾರಗಳು. ಶ್ರೋತೃಗಳೇ, ಇದುವರೆಗೆ ಕೈಲ್ ಮುಹೂರ್ತ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಕೊಡವ ಸಮಾಜ ಪೊಮ್ಮಕ್ಕಡ ಒಕ್ಕೂಟದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಜಿ ಶಾಂತಕುಮಾರ್. ಸಂಕಲನ ವಿದ್ಯಾರಾವ್ ಕೆಎಲ್. ಕಾವೇರಮ್ಮೆ ದೇವಿ ತಾಯೆ ಕಾಪಡೆಂಗಳ ಬಾವ ಬಟ್ಟೆ ಕಾಟಿ ತಂದ್ ಬಾವ ಬಟ್ಟೆ ಕಾಟಿ ತಂದ್ ಚಾಕಿ ದೇವಿ ನೀ ದತ್ತೆ ಮಾವಳಾಯಿತು ನೀ ಬ್ರಹ್ಮದೇವಂಗೆ
ಕಾವೇರಮ್ಮೆ ದೇವಿ ತಾಯಿ ಕಾಪಾಡೆಂಗಳ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ. ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.